ಅಜ್ಜಿ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟು ತಾನೇ ಆಯಿತು ಗೊತ್ತಾ? ಚಿನ್ನಮರಿ ಹೇಳಿದ್ ಕೇಳಿದ್ರ? ಯಾರು ತಪ್ಪು ಮಾಡಿದ್ರು ಅವ್ರು ಕ್ಷಮಿಸಲ್ವಂತೆ, ರೆಬೆಲ್ ಆಗ್ತಾರಂತೆ. ಅಲ್ಲ ಅಜ್ಜಿ, ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನೀವು ಅವ್ರಿಗೆ ಹೇಳಿಬಿಟ್ರೆ ಅವರು ನನಗೆ ಕ್ಷಮಿಸ್ತಾರೆ ಅಂತ ನಿಮ್ಗನ್ಸತ್ತಾ? ಚಾನ್ಸೇ ಇಲ್ಲ. ಅವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಜ್ಜಿ. ಅದಕ್ಕೆ ನೀವು ಬದುಕಿರಬಾರ್ದು ಅಷ್ಟೆ. ಸರಿನಾ? ನೋಡಿ, ನನ್ನ ಸಾಯಿಸೋಕೆ ಬಂದೇನು? ನಿನ್ನಿಂದ ನನ್ನ ಏನೇನು ಮಾಡೋಕ್ಕಾಗಲ್ಲ. ನಿನ್ನ ಎಷ್ಟು ಒಳ್ಳೆಯವನು ಅಂತ ನಂಬಿದಳು ನನ್ನ ಮೊಮ್ಮಗಳು. ನನ್ನ ಮೊಮ್ಮಗಳಿಗೆ ಎಷ್ಟು ಮೋಸ ಮಾಡ್ತಾ ಇದೆಯೋ. ನಿನ್ನ ನಾನಿವತ್ತು ಬಿಡಲ್ಲ. ಈಗಲೇ ನಿನ್ನ ವಿಷಯ ಎಲ್ಲ ಅವಳಿಗೆ ಹೇಳಿ ನಿನ್ನ ಗ್ರಹಚಾರ ಬಿಡಿಸ್ತೀನಿ. ಅಜ್ಜಿ ನೋಡಿ, ಹಿಂದಿನ ಸರ್ತಿ ನೀವು ಹೀಗೆ ಮಾಡಿದ್ರಿಂದಾನೇ ಈ ಪರಿಸ್ಥಿತಿಲಿದ್ದೀರಿ. ಸುಮ್ಮನಿದ್ದು ಬಿಡಿ, ನಾನು ಹೇಳೋದು ಕೇಳಿ. ನಾನು ಬದುಕೋ ಆಸೆ ನನಗಿಲ್ಲ ಕಣ. ನಾನು ಸಾಯೋದ್ರೊಳಗೆ ನನ್ನ ಮೊಮ್ಮಗಳಿಗೆ ನಿನ್ನ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ನಿನ್ನಂಥ ಪಾಪಿ ಜೊತೆಲಿ ಅವಳ ಜೀವನ ಮಾಡೋದು ನನಗೆ ಇಷ್ಟ ಇಲ್ಲ ಕಣ. ಜಾನು 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 ನಿಂಗೆ ಪ್ರಜ್ಞೆ ಬಂತ? ಜಾನು, ನಿನ್ನೊಂಥರ ಮುಖ್ಯವಾದ ವಿಷಯ ಹೇಳಬೇಕಮ್ಮ. ಏನಜ್ಜಿ? ಅಜ್ಜಿ, ನೀವು ಪೂರ್ತಿ ಹುಷಾರಾದ್ಮೇಲೆ ವಿಷಯ ಹೇಳೋರಂತೆ. ಆರಾಮಾಗಿ ಮಲ್ಕೊಳ್ಳಿ. ಏಯ್ ಸಾಕು, ಸುಮ್ಮನೆ ಇರು. ಜಾನು, ನಿನ್ನ ಗಂಡ ಒಳ್ಳೆಯವನಲ್ಲ. ನನ್ನ ಸಾಯಿಸೋಕೆ ನೋಡಿದ್ದು ಇವನೇ. ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಏನ್ರಿ ಅಜ್ಜಿ ಹೇಳ್ತಿರೋದು? ನೀವಿಂತೂರು ಅಂತ ನನಗೆ ಗೊತ್ತಿರಲಿಲ್ಲ. ಮುಂದೆ ಒಂದು ಕ್ಷಣನೂ ನಿಮ್ಮ ಜೊತೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ನನಗೆ. ಹತ್ರ ಬರಬೇಡಿ. ಇವತ್ತೇನೆ ಅಜ್ಜಿನೂ ಕರ್ಕೊಂಡು ನನ್ನ ಮನೆಗೆ ಹೋಗ್ಬಿಡ್ತೀನಿ. ಇವತ್ತಿಗೆ ನನ್ನ ನಿಮ್ಮ ಋಣ ಮುಗ್ದು ಹೋಯ್ತು ರೀ. ಪಾಪ, ಎಂತ ಭಯಂಕರವಾದ ಕನಸು. ಅಜ್ಜಿಗೆ ಪ್ರಜ್ಞೆ ಬಂದ್ರೆ ಖಂಡಿತ ಇದೆಲ್ಲ ನಿಜ ಆಗ್ಬಿಡತ್ತೆ. ಸತ್ಯ ಗೊತ್ತಾದ್ರೆ ಜಾಮಿಯವರು ನನ್ನ ಬಿಟ್ಟು ಹೋಗ್ಬಿಡ್ತಾರೆ. ನನ್ನ ಪ್ರೀತಿನೇ ಮರೆತು ಬಿಡ್ತಾರ. ನೋ 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 ಜಯಂತ, ಅದಾಗಬಾರ್ದು. ನನ್ನ ಕೊನೆ ಉಸಿರಿರೋವರೆಗೂ ಅವ್ರ ಪ್ರೀತಿ ನನಗಾಗಿರಬೇಕು, ಬರೀ ನನಗಾಗಿರಬೇಕು. ಇವ್ರ ಪ್ರೀತಿನ ಉಳಿಸ್ಕೋಬೇಕು. ಏನೇ ಆದರೂ ಸರಿ, ಕಂಡಿರೋ ಕನಸು ನಿಜ ಆಗಬಾರ್ದು. ಹಾಗೆ ನೋಡ್ಕೋಬೇಕು. ಹೇಳಿದ ಅರ್ಥ ಆಯ್ತಾ? ಏನು ಹೊರಗಡೆ ಮಿಲಿಕ ನಂಗೆ ಗೊತ್ತಾಯ್ತು. ನಾ ಮನೆಗೆ ಹೋಯ್ತೀನಿ. ನೀವಿಬ್ಬರು
ಇಲ್ಲೇ ಮಲಿಕಳಿ, ಇವನು ಹೊರಗಡೆ ಮಲಿಕತಾನೆ. ಅಯ್ಯೋ, ನೀವು ಹೊರಗೆ ಮಲಗ್ತೀರಾ? ಅಲ್ಲಿ ತುಂಬ ಚಳಿ ಇದೆ. ಅದು ಚಳಿ ಗಿಳಿಗೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋಕ್ಕಿಲ್ಲ. ನಿಮ್ಗೊಂದು ವಿಷಯ ಗೊತ್ತೇ, ನಂಗೆ ಸೊಕ್ಕೆ ಇರಲಿ ಚಳಿ ಇರಲಿ ನಾನು ಹೊರಗಡೆನೇ ಮಲಗ ಅಭ್ಯಾಸ. ರಾತ್ರಿ ಮಕ್ಕಳನ್ನಾಗ ಮಲಿಕೊಂಡು ಚಂದ್ರನ ನೋಡ್ತಾ ನಕ್ಷತ್ರಗಳನ್ನ ಏಳ್ಸಿದ್ರೇನೆ ನನ್ನ ನಿದ್ದೆ ಬರೋದು, ಇಲ್ದಾರ ಬರೋಕ್ಕಿಲ್ಲ ಅಲ್ವಲ್ಲ? ಏಯ್ ಅದೆಲ್ಲ ಏನು ಬೇಡ, ಮೇಡಮ್ ಅವರು ಒಳಗೆ ಮಲಗಲಿ, ನಾನು ನೀನು ಆಚೆ ಮಲ್ಕೊಮ್ಮ. ಗೌಡ್ರೆ, ಅದು ಹೆಂಗಾಯ್ತದೆ? ಮೊದಲೇ ಹೊಸ ಜಾಗದಲ್ಲಿ ಅದಕ್ಕೆ ನಿದ್ದೆ ಬರ್ತದ? ಅಡ್ಜಸ್ಟ್ ಆಯ್ತದ? ನಿದ್ದೆ ಏನಾದರೂ ಬರ್ತದ? ನೀವು ಜೊತೆಲಿದ್ರೆ ಅವ್ರು ಸ್ವಲ್ಪ ಧೈರ್ಯವಾಗಿ ನಿದ್ದೆ ಮಾಡ್ತಾರಪ್ಪ, ಏನ್ಲ? ಹೋಗಲ್ಲ. ಹಾಂ, ಇಬ್ಬರು ಒಳಗಡೆನೆ ಮಲಿಕಳಿ, ಇವನು ಹೊರಗಡೆ ಮಲಿಕತ್ತಾನೆ. ಲೇ ಓಸಿ, ನಾನು ಹೇಳೋದನ್ನ ಕೇಳ್ರಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನಾ ಹೇಳ್ತೀವಿ, ಕೇಳಿ, ನೀವಿಬ್ರು ಇಲ್ಲೇ ಮಲಿಕಳಿ. ನಾ ಒತ್ತಾರೆ ಬೇಗ ಬರ್ತೀನಿ, ಇವನು ಹೊರಗಡೆ ಮಲಿಕತ್ತಾನೆ ಅಷ್ಟೇ. ಹೋಗಲ್ಲ. ಗುಡ್ ನೈಟ್ ಗೌಡ್ರೆ. ನೀವು ಸುಸ್ತಾಗಿ ಬಂದಿರ್ತೀರಿ, ಆರಾಮಾಗಿ ಮಲಿಕೊಳ್ಳಿ. ನಿಮ್ಗೆ ಏನಾರ ಬೇಕು ಅಂತಂದ್ರೆ ಪೌಡ್ರು ಅಂತ ಕರೀರಿ ಸಾಕು, ನಾನು ದಡು ಮತ್ತ ಬಂದು ನಿನ್ನ ಎದುರುಗಡೆ ನಿಂತ್ಕೊಬಿಡ್ತೀನಿ. ನಿಂಗೆ ಇಟ್ಟಿರೋ ಹೆಸರನ್ನ ನೀನು ಅವಾಗವಾಗ ಕರ್ಕೊಂಡು ಸಾರ್ಥಕ ಮಾಡ್ಕೊಬೇಡ, ನಡಿ. ಅಲ್ಲ ಅದಕ್ಕೆ ಬೆಳಗ್ಗೆ ಹೊತ್ತು ನೋಡಿದ್ರೇ ಇವನ್ನ ಭಯ ಆಯ್ತದೆ, ಇನ್ನು ರಾತ್ರಿ ಹೊತ್ತು ನೋಡಿದ್ರೆ ಬರೋ ಚಳಿ ಜ್ವರನು ಬಿಟ್ಟು ಹೋಗಕ್ಕಿಲ್ಲ. ನಡಿ. ನನ್ನ ಮಗನೇ ನಿಜ ಹೇಳು, ನಿಮಗೆ ನನ್ನ ಗ್ಲಾಮರ್ ಕಂಡು ಆಯ್ತಲ್ಲ ತಾನೆ? ಹೌದು ಸುಂದ್ರ, ನಡಿ. ಮೇಡಮ್ ಅವರೇ, ನೀವು ಮೇಲೆ ಮಲಗಿ, ನಾನು ಕೆಳಗೆ ಮಲಗ್ತೀನಿ. ಒಂದು ನಿಮಿಷ. ನಾನು ಹಾಸ್ಕೋತೀನಿ ಮೇಡಮ್ ಅವರೇ. ನಿಮ್ಮ ಮನೆ ಕಳಿ. ಸಿದ್ದು ಅವರೇ, ನಿಮಗೆ ಕೆಳಗೆ ಮಲ್ಗ ಅಭ್ಯಾಸ ಇಲ್ಲ, ನೀವೇ ಇಲ್ಲಿ ಮಲ್ಕೊಳ್ಳಿ, ನಾನು ನೆಲದ ಮೇಲೆ ಮಲ್ಕೋತೀನಿ. ಪರವಾಗಿಲ್ಲ ಮೇಡಮ್ ಅವರೇ, ನಾನು ಇಲ್ಲೇ ಮಲ್ಕೋತೀನಿ, ನೀವು ಅಲ್ಲೇ ಮಲ್ಗಿ. ಸಿಂಚನಾ, ಸಿಂಚನಾ. ಹಾಯ್ ಹರೀಶ್ ಅವರೇ, ನಮಸ್ತೆ. ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿದ್ದೀರಾ, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನ್ ಸಾಹೇಬ್ರು, ಹೊಸ್ದಾಗಿ ಕ್ಯಾಮೆ ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಮೊದಲನೇ ದಿವಸನೇ ಇಷ್ಟು ತಡವಾಗಿ ಹೋಯ್ತಾ ಇದ್ದೀರಲ್ಲ, ನಿಮ್ಗೇನಾದ್ರೂ ಜವಾಬ್ದಾರಿ ಇದೆಯೋ ಇಲ್ವಾ? ಸೂರ್ಯ ನೆತ್ತಿಗೆ ಬಂದ್ಮೇಲೂ ಸೋಂಬೇರಿಯಾಗಿರೋದಿಕ್ಕೆ ಮುಗುರ್ಸ್ಕೊಂಡು ಬೀಳ್ತಾ ಇರೋದು ನೀನು. ಇಲ್ಲ ಅಜ್ಜಿ, ಅದು ಆ್ಯಕ್ಚುಲಾಗಿ ನಿನ್ನೆ ಅದೇ ನೆನ್ನೆ ಗಂಟ ತಿನ್ಕೊಂಡು ತಿರ್ಕೊಂಡು ಅಲ್ಕೊಂಡಿದ್ಯಲ್ಲ, ಹಂಗಿರಕ್ಕಾಗಕ್ಕಿಲ್ಲ. ಇನ್ಮೇಲಾದ್ರೂ ಜವಾಬ್ದಾರಿಯಾಗಿರೋ. ಏನೋ ಒಂದಪ್ಪ ಬಿದ್ರೆ ಈ ಮನೆ ಅಳಿಯ ಅಂತ ಎತ್ಬೋದು, ಪದೇ ಬೀಳ್ತಾ ಇದ್ರೆ ನಮ್ಗೇನ್ ಮಾಡೋದಿಕ್ ಬೇರೆ ಕ್ಯಾಮೆ ಇಲ್ವೇ? ಆಚರಿಸ್ತೀನಿ, ಬೇಗ ಬಂದ್ಬಿಡಿ. ಪಾಪ ಅಜ್ಜಿ, ಯಾಕೆ ಹರಿಗೆ ಅಷ್ಟೊಂದು ಬೈತೀರಾ? ಇವತ್ತಿನ ಆಫೀಸ್ ಪೂಜೆಗೆ ಏನೇನು ಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದ್ರು, ಅದಕ್ಕೆ ನೆನ್ನೆ ಮಲಗೋದು ಲೇಟ್ ಆಯಿತು. ಅದಕ್ಕೆ ಹೇಳೋದು ಕೂಡ ತಡ ಆಗಿರ್ಬೋದಷ್ಟೇ. ನೀನು ಸುಮ್ಕಿರಮಿ, ಅವ್ನು ವಹಿಸ್ಕೊಂಡು ಬರಬೇಡ ನೀನು. ಹಿಂಗಸ್ರಲ್ಲ ಹಿಂಗೇಯ.
ನೋಡಮ್ಮಿ, ಗಂಡನ್ನ ಯಾವಾಗಲೂ ಹದ್ಬಸ್ತಲ್ಲಿ ಇಟ್ಕೋಬೇಕು. ಇಲ್ಲ ಅಂದ್ರೆ ಬೀದಿ ಬೀದಿ ಅಲ್ಕೊಂಡು ಅಬ್ಬಪಾರೆ ಆಗ್ಬಿಡ್ತಾರೆ. ಗಂಡ ಬೀಗ ಆಗಿದ್ರೆ ಹೆಂಡತಿ ಬೀಗದ ಕೈಯಾಗಿರ್ಬೇಕು. ಆಗ್ಲೇಯ ಗಂಡನ್ನ ಹದ್ಬಸ್ತಲ್ಲಿ ಇಟ್ಕೊಳಕ್ಕಾಗದು. ನನ್ನ ಮಾತು ಕೇಳು, ಇನ್ಮ್ಯಾಕಾದ್ರೂ ನೀನ್ ಹೇಳ್ದಂಗೆ ಅವ್ನು ನಡ್ಕೊಳಂಗೆ ಮಾಡ್ಕೋ. ಅಜ್ಜಿ, ಹರಿ ತುಂಬ ಒಳ್ಳೆಯವರು. ನನ್ನ ತುಂಬ ಪ್ರೀತಿ ಕೂಡ ಮಾಡ್ತಾರೆ. ಆದರೆ ಸ್ವಲ್ಪ ಕೇರ್ಲೆಸ್ ಅಷ್ಟೇ. ಅದಕ್ಕೆ ಏನೂ ಇಲ್ಲ ಅಜ್ಜಿ. ಹೇಗಿದ್ರೂ ಈ ಮನೆಯಲ್ಲಿ ಭಾವನಾ ಇಲ್ಲ ಅಲ್ವಾ? ನಾನು ಹರಿ ಸ್ವಲ್ಪ ದಿನ ಇಲ್ಲೇ ಇರ್ತೀವಿ. ನಿಮ್ಮ ಭಯಕ್ಕಾದರೂ ಅವ್ರು ನಿಮ್ಮ ಮಾತನ್ನ ಕೇಳ್ತಾರೆ ಅನ್ಸತ್ತೆ. ನಾನೇನಾದರೂ ಹೇಳಕ್ಕೆ ಹೋದ್ರೆ ಹೆಂಡತಿ ಅನ್ನೋ ಸಲಿಗೆ ಇರುತ್ತೆ ನೋಡಿ. ನೀವು ಹೇಳಿದ್ರೆ ಅವ್ರು ಖಂಡಿತ ಬದಲಾಗೇ ಆಗ್ತಾರೆ. ನೀ ಹೇಳೋದು ಸರಿಯಾಗೇ ಇದೆ. ನೀವಿಬ್ರು ಸ್ವಲ್ಪ ದಿನ ಇಲ್ಲೇ ಇರಿ. ನೀನು ಹದ್ಬಸ್ತಕ್ಕೆ ತಂದಿಲ್ಲ ಅಂದ್ರೇನು, ನಾನೇ ತರ್ತೀನಿ ಬಿಡು. ಅಷ್ಟು ಮಾಡಿ ಸಾಕು ಅಜ್ಜಿ, ನಾವು ಖುಷಿಯಾಗಿರ್ತೀವಿ. ಸರಿ, ಆಫೀಸ್ ಪೂಜೆಗೆ ಲೇಟ್ ಆಯಿತು, ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ನೀಲು, ರೇಣು ರೆಡಿ ಆದ್ಲ ಅಂತ ನಾನು ಹೋಗಿ ನೋಡ್ತೀನಿ. ಅದೇನೋ ಹೇಳ್ತಾರಲ್ಲ, ಹೋದ್ಯ ಪಿಶಾಚಿ ಅಂದರೆ ಬಂದ್ಯ ಗವಾಕ್ಷಿ ಅನ್ನೋ ಹಾಗೆ, ಹೇಗೋ ಅಜ್ಜಿ ಕೃಪಾ ಕಟಾಕ್ಷದಿಂದ ಭಾವನಾ ಸಿದ್ದು ತೊಲಗಿದ್ರು. ಇನ್ನು ಮುಂದೆ ಈ ಮನೇಲಿ ನಾನೇ ಮಹಾರಾಣಿ ಅಂತ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಈ ಸಿಂಚನ ಹರೀಶ ಅವ್ರ ಜಾಗಕ್ಕೆ ಒಕ್ಕರ್ಸ್ಕೊಳಕ್ಕೆ ಬರ್ತಾ ಇದ್ದಾರೆ. ಥೂ, ಬರಲಿ, ಅವ್ರ ಥರನೇ ಇವ್ರನ್ನೂ ಓಡೋಗೋ ಹಾಗೆ ಮಾಡ್ತೀನಿ ಅಷ್ಟೆ. ಬೇಡ ಬೇಡ, ನಾನು ಆಫೀಸಿಗೆ ಹೋಗಿ ಬರ್ತೀನಿ ಕಣೆ. ಏನ್ರಿ ಹಾಗೆ ಹೊರಟ್ಬಿಟ್ಟಿದ್ದೀರಾ? ತಿಂಡಿ ಕೊಡ್ತೀನಿ ರೀ. ನಿಮ್ಮ ಲಂಚ್ ಬಾಕ್ಸು ಹಾಕಿಲ್ಲ, ಹಾಕ್ಕೊಡ್ತೀನಿ ರೀ. ತಿಂಡಿ ಬೇಡ ಕಣೆ. ತಿಂಡಿ ಬೇಡವಾ? ಯಾಕೆ? ಆಫೀಸಲ್ಲಿ ಏನಾದರೂ ವಿಶೇಷನಾ? ಅಲ್ಲೇ ತಿಂಡಿ ಕೊಡ್ತಾರಂತ? ವಿಶೇಷ ಇದೆ, ಆದರೆ ಆಫೀಸಲ್ಲಲ್ಲ, ಹರೀಶನ್ ಆಫೀಸಲ್ಲಿ. ಇವತ್ತು ಇನಾಗ್ರೇಷನ್ ಅಲ್ವೇನೆ, ಮರ್ತ್ಬಿಟ್ಯಾ? ಆಫೀಸಲ್ಲೇ ತಿಂಡಿ ಮಾಡಿಸಿರ್ತಾನೆ, ಒಳ್ಳೆ ತಿಂಡಿ. ಚೆನ್ನಾಗಿ ತಿಂದು ಹಂಗೆ ಆಫೀಸಿಗೆ ಹೋಗ್ತೀನಿ ಅಲ್ಲ. ಓ, ಇವತ್ತು ನಮ್ಮ ಹರೀಶನ್ ಆಫೀಸ್ ಇನಾಗ್ರೇಷನ್ ಸಂತು. ಹೌದಪ್ಪ, ಯಾಕೆ ಹರೀಶ್ ಅವತ್ತೇ ಹೇಳಿದ್ನಲ್ಲ, ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ ನೀವು. ಅದು ಅಜ್ಜಿಗೆ ಬೇರೆ ಹುಷಾರಿಲ್ವಲ್ಲ, ಅದಕ್ಕೆ ಅವನು ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಿಲ್ಲ, ಸಿಂಪಲಾಗಿ ಮಾಡ್ತಿದ್ದಾನೆ. ಅವ್ರ ಅತ್ತೆ ಮನೆ ಕಡೆಯವರು ನಾನು ಅಷ್ಟೇ ಜನ ಹೋಗ್ತಿರೋದು. ಹಾಂ, ಲೇಟ್ ಆಗುತ್ತೆ, ನಾನು ಬರ್ತೀನಿ. ಸರಿಪ್ಪ, ಹೋಗಿಪ್ಪ. ಪಾಪ ಮಾವ, ಇವತ್ತು ಸ್ವಂತ ಮಗ ಆಫೀಸ್ ಓಪನ್ ಮಾಡ್ತಿದ್ದಾನೆ ಅಂತಲೂ ಗೊತ್ತಿಲ್ಲ. ಇಂಥ ಒಳ್ಳೆ ಅತ್ತೆ ಮಾವನಿಗೆ ಇಂಥ ಮಕ್ಕಳು ಹುಟ್ಟಬಾರ್ದಿತ್ತು. ಮಾವ, ನೀವು ಮರ್ತ್ಬಿಟ್ರ ಮಾವ? ಅಲ್ಲ, ಈಗ ಹೋಗಬೇಕು ಅಂತ ನಿಮ್ಗಿದ್ರೆ ನಮ್ಮನೆಯವ್ರ ಜೊತೆನೇ ಹೋಗ್ಬಿಡ್ಬೋದು ನೀವು. ಪರವಾಗಿಲ್ಲ ಬಿಡಮ್ಮ, ಅದು ಅಮ್ಮನ ಹುಷಾರಿಲ್ವಲ್ಲ, ನಾನು ಆ ಮೂಡಲ್ಲಿರ್ತೀನಿ. ಅಲ್ಲೆಲ್ಲ ಖುಷಿಯಾಗಿರ್ತಾರೆ. ಖುಷಿಯಾಗಿರೋರು ನಮ್ಮ ಮುಖ ನೋಡಿ ಅವ್ರಿಗೂ ಬೇಜಾರಾಗುತ್ತೆ. ಯಾಕೆ ಬೇಕು? ಪರವಾಗಿಲ್ಲ. ನಮ್ಮ ಹರೀಶನ್ಗೆ ಮೊದಲನೇ ಬಿಸ್ನೆಸ್ಸು ಯಾಕೋ ಕೈ ಹತ್ತಲಿಲ್ಲ, 2ನೇ ದಿನ ಶುರು ಮಾಡ್ತೀಯಾನೆ. ಅದರಿಂದ ಒಳ್ಳೆಯದಾಗಿ ಗಂಡ ಹೆಂಡತಿ ಸಂತೋಷವಾಗಿದ್ದರೆ ನನಗಷ್ಟೇ ಸಾಕು. ಸರಿ ಮಾವ, ನೀವು ಕೂತಿರಿ, ತಿಂಡಿ ತೊಗೊಂಡ್ಬರ್ತೀನಿ. ಒಂದು ಸ್ವಲ್ಪ ಕೊಡಮ್ಮ ವೀಣಾ, ಹೊಟ್ಟೆ ಹಸಿವಿಲ್ಲ. ಸರಿ. ಹೆತ್ತ ಮಕ್ಕಳಿಗೆ ಹೆತ್ತವರೇ ಬೇಡವಾಗುವಷ್ಟು ಮಟ್ಟಿಗೆ ಕಾಲ ಬದಲಾಗ್ಬಿಟ್ಟಿದೆ.
ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಯು ಟು. ಬೇಬಿ ನೋಡು ಬೇಬಿ, ಇದೆಲ್ಲ ಹೀಗೆ ರೆಡಿ ಮಾಡ್ತಿರ್ಬೇಕಾದ್ರೆ ನಾವು ಫಸ್ಟು ಶುರು ಮಾಡ್ಕೊಂಡವಲ್ಲ ಬಿಸ್ನೆಸ್ಸು, ಅದರದ್ದೇ ಜ್ಞಾಪಕ. ಹೌದು ಹರಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದೀವಲ್ವಾ. ಆ ಅಂಗಡಿ ಓಪನಿಂಗ್ಗೆ ನಮ್ಮ ಹೆಲ್ಪ್ಗಂತಾನೆ ಎಷ್ಟು ಜನ ಇದ್ರು. ಆದರೆ ಇವತ್ತು ನಾವಿಬ್ಬರೇ. ಈಗಲೂ ಕರೆದ್ರೆ ಬರ್ತಾರೆ ಬೇಬಿ, ಆದರೆ ನಾನೇ ಕರೆದಿಲ್ಲ. ಹೇಳ್ಬಿಟ್ಟು ಮಾಡೋದಕ್ಕಿಂತ ಮಾಡಿ ತೋರಿಸ್ಬೇಕು, ಅದು ಇದಪ್ಪ ಮಾತು ಅಂದರೆ. ಕೆಲವೊಂದು ಸಂದರ್ಭಗಳು ನಮಗೆ ಅನುಭವ ಕಲಿಸ್ಕೊಡುತ್ತೆ. ಆ ಅನುಭವ ಇಟ್ಕೊಂಡು ಇನ್ನಷ್ಟು ಅನುಭವ ಪಡ್ಕೊಂಡು ನಮ್ಮ ಬಿಸ್ನೆಸ್ಸಲ್ಲಿ ಮೇಲೆ ಬರಬೇಕು. ಮಾಡೇ ಮಾಡ್ತೀವಿ ನೋಡಿ ಬೇಬಿ. ಈ ಟೈಮಲ್ಲಿ ನಿಮ್ಮ ತಂದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಅಂದರೆ ಇಷ್ಟು ಅರ್ಜೆಂಟಲ್ಲಿ ಫೈನಾನ್ಸ್ ಕಂಪ್ನಿ ಶುರು ಮಾಡೋ ಅಗತ್ಯ ಆಯ್ತಾ ಅಂತ. ಈ ವಿಷಯ ಅವ್ರಿಗೆ ಗೊತ್ತಾದರೆ ಬೇಜಾರು ಮಾಡ್ಕೋತಾರಲ್ವಾ. ಹರಿ, ನನಗೂ ಅಪ್ಪ ಬರಬೇಕು ಅಂತಲೇ ಆಸೆ ಇತ್ತು. ಆದರೆ ಏನು ಮಾಡೋದು, ಅವರು ಅಧಿವೇಶನಕ್ಕೆ ಹೋಗಿದ್ದಾರೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಈಗ ಅವ್ರಿಗೆ ಮಿನಿಸ್ಟರ್ ಪೋಸ್ಟ್ ಬೇರೆ ಕನ್ಫರ್ಮ್ ಆಗ್ತದೆ. ಇನ್ನು ಅವ್ರು ನಮ್ಮ ಕೈಗೆ ಸಿಗೋದು ಡೌಟೇ. ಅದೇ ಅವ್ರು ಇದ್ದಿದ್ರೆ ಕಡೆ ಇರೋದು. ಅದು ನಿಜಾನೇ. ಅವ್ರಿಗೆ ಸಿಕ್ಕಾಪಟ್ಟೆ ಕಾಂಟ್ಯಾಕ್ಟ್ಸ್ ಇದೆ, ನಮ್ಮ ಬಿಸ್ನೆಸ್ಗೂ ಹೆಲ್ಪ್ ಆಗೋದು. ಈಗಾಗಲೇ ಅಜ್ಜಿಗೆ ಹುಷಾರಿಲ್ಲ ಅಂತ ಒಂದ್ಸರಿ ಪೋಸ್ಟ್ಪೋನ್ ಮಾಡಿದ್ದೀವಿ. ಪದೇ ಪದೇ ಪೋಸ್ಟ್ಪೋನ್ ಮಾಡಿಸಿದ್ರೆ ಎಲ್ಲ ಕೆಲಸನೂ ತಡ ಆಗುತ್ತೆ. ಅದು ಅಲ್ಲದೆ ಇವತ್ತಿನ ಮುಹೂರ್ತ ತುಂಬ ಶ್ರೇಷ್ಠ ಅಂತೆ. ಅದಕ್ಕೆ ಆಫೀಸ್ ಪೂಜೆ ಮುಗಿಸ್ಬಿಡೋಣ. ಅಪ್ಪ ಬಂದ್ಮೇಲೆ ನಾನು ಖಂಡಿತ ಕರ್ಕೊಂಡ್ಬರ್ತೀನಿ. ಇವತ್ತಿನ ಪೂಜೆಗೆ ನಮ್ಮ ಮನೆಯಿಂದ ಅಮ್ಮ, ಅಜ್ಜಿ, ಅಣ್ಣ ಎಲ್ಲ ಬರ್ತೀರಲ್ಲ, ಅಷ್ಟು ಸಾಕು. ಏನಾಯ್ತು ಹರಿ? ಸಿಂಚನ, ನಮ್ಮನೆಯಿಂದನೂ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ಅಜ್ಜಿ, ವೆಂಕಿ, ಚೆಲ್ವಿ ಅವರು ಎಲ್ಲರೂ ಬಂದಿದ್ರೆ ಖುಷಿಯಾಗಿರೋದು. ಪರವಾಗಿಲ್ಲ ಹರಿ, ನಾವು ಬೆಳೆದ ಮೇಲೆ ಎಲ್ಲರೂ ಬಂದೇ ಬರ್ತಾರೆ.